ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಪ್ರಮುಖ ಮುಸ್ಲಿಂ ಮುಖಂಡರ ಸಭೆ ನಡೆಸಿ ಬಕ್ರೀದ್ ಹಬ್ಬದ ದಿನ ಹಲವು ನೀತಿ ನಿಯಮಗಳನ್ನು ಪಾಲಿಸುವ ಮೂಲಕ ಹಬ್ಬ ಶಾಂತಿಯುತವಾಗಿ ಆಚರಿಸಬೇಕೆಂದು ಚಿಂತಾಮಣಿ ಉಪವಿಭಾಗದ ಉಪಾಧೀಕ್ಷಕ ಪಿ ಮುರಳೀಧರ್ ಸೂಚಿಸಿದರು. ಪೊಲೀಸ್ ಇಲಾಖೆ ಸದಾ ಜನರ ಸೇವೆಗೆ ಸಿದ್ಧವಿದೆ. ಅಧಿಕಾರಿಗಳು 1 ವರ್ಷ ಕರ್ತವ್ಯ ನಿರ್ವಹಿಸಿ ಹೋಗುತ್ತಾರೆ. ಇಲ್ಲಿನ ಸಂಚಾರ ಸಮಸ್ಯೆ, ಕಾನೂನು ಸುವ್ಯವಸ್ಥೆ, ಅಪರಾಧ ತಡೆ, ಯಾವುದೇ ಅಕ್ರಮ ಚಟುವಟಿಕೆ ನಡೆಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಚಿಂತಾಮಣಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಇಸ್ಪೀಟ್, ಮಟ್ಕಾ, ಜೂಜು ಇನ್ನಿತರೆ ಅಕ್ರಮ ಚಟುವಟಿಕೆಗಳು ನಡೆಸುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ ಅವರು, ಬ್ಯಾನರ್ ಕಟ್ಟಲು ಅನುಮತಿ ಇರಬೇಕು, ಹೆಚ್ಚು ಶಬ್ದ ಮಾಡಿ ಅನ್ಯ ಕೋಮಿನವರಿಗೆ ಕಿರಿಕ್ ಮಾಡಬಾರದು, ಬೈಕ್ ವೀಲಿಂಗ್ ಮಾಡಬಾರದು, ಪ್ರತಿಯೊಂದನ್ನು ಸಿಸಿ ಕ್ಯಾಮೆರಾ ಅಳವಡಿಸಿ ಚಿತ್ರೀಕರಿಸಿ ಹಬ್ಬದ ಸಂಭ್ರಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಸಂಪ್ರದಾಯದಂತೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬ ಆಚರಿಸುವಂತೆ ಸೂಚಿಸಿದರು. ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯಕುಮಾರ್, ಜಾಮಿಯಾ ಮಸೀದಿ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್, ನಗರಸಭೆ ಸದಸ್ಯ ಮಹಮ್ಮದ್ ಶಫೀಕ್, ಮಾಲಿಕ್, ಸಾದಿಕ್, ಅಲ್ಲಾ ಬಕಾಶ್, ಎಂ ಜಹೀರ್ ಪಾಷಾ, ಜಿಯಾವುಲ್ಲಾ, ಕವಾಲಿ ವೆಂಕಟರಮಣಪ್ಪ, ಕೋದಂಡ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.